ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಲು ಅದರದ್ದೇ ಆದ ಪ್ರತ್ಯೇಕ ಸಮಯ ಮತ್ತು ದಿನವಿದೆ. ಇದನ್ನು ನಾವು ಪಾಲಿಸುವುದು ತುಂಬಾನೇ ಮುಖ್ಯ. ಯಾವ ದಿನ ನಾವು ದೇವಸ್ಥಾನಕ್ಕೆ ಹೋಗಬೇಕು, ದೇವಸ್ಥಾನಕ್ಕೆ ಯಾವ ಸಮಯದಲ್ಲಿ ಹೋಗುವುದು ಶುಭ ಅಂತ ನೋಡೋಣ ಬನ್ನಿ. ನಾವು ಪ್ರತಿದಿನವೂ ಆಯಾ ದಿನಕ್ಕೆ ಅನುಗುಣವಾಗಿ ಆಯಾ ದೇವರನ್ನು ಪೂಜಿಸುತ್ತೇವೆ. ಉದಾಹರಣೆಗೆ ಸೋಮವಾರ ಶಿವನನ್ನು, ಮಂಗಳವಾರ ಆಂಜನೇಯ ಸ್ವಾಮಿಯನ್ನು, ಬುಧವಾರ ಗಣಪತಿ ಮತ್ತು ದುರ್ಗಾದೇವಿಯನ್ನು, ಗುರುವಾರ ರಾಘವೇಂದ್ರ ಸ್ವಾಮಿ, ಭಗವಾನ್ ವಿಷ್ಣು, ಸಾಯಿಬಾಬಾರನ್ನು, ಶುಕ್ರವಾರ ಕಾಳಿ ಮತ್ತು ಲಕ್ಷ್ಮೀ ದೇವಿಯನ್ನು, ಶನಿವಾರ ಶನಿದೇವನನ್ನು ಹಾಗೂ ಭಾನುವಾರ ಸೂರ್ಯದೇವನನ್ನು, ಇದರೊಂದಿಗೆ ಶ್ರೀಹರಿಯನ್ನು ಕೂಡ ಈ ದಿನ ಪೂಜಿಸಲಾಗುತ್ತದೆ. ಪ್ರತಿ ದೇವರಿಗೂ ನಿಗದಿತ ಸಮಯದಲ್ಲಿ ಪೂಜೆಯನ್ನು ಮಾಡಲಾಗುತ್ತದೆ. ದೇವಸ್ಥಾನದಲ್ಲಿ ಪೂಜೆಯ ವಿಧಿವಿಧಾನಗಳು ಭಿನ್ನವಾಗಿರುತ್ತದೆ. ದೇವಾಲಯಗಳಿಗೆ ನಾವು ಯಾವ ಸಮಯದಲ್ಲಿ ಹೋಗುವುದು ಹೆಚ್ಚು ಸೂಕ್ತ ಅಂತ ನೋಡೋಣ ಬನ್ನಿ. ದೇವರ ಪೂಜೆಗೆ ಗುರುವಾರವೇಕೆ ಉತ್ತಮ? ಭಾನುವಾರದ ದಿಕ್ಕನ್ನು ಪೂರ್ವವೆಂದು ಪರಿಗಣಿಸಲಾದರೆ ಗುರುವಾರದ ದಿಕ್ಕನ್ನು ಈಶಾನ್ಯವೆಂದು ಪರಿಗಣಿಸಲಾಗಿದೆ. ಗುರುವಾರಕ್ಕೆ ಸಮರ್ಪಿತವಾದ ಈಶಾನ್ಯ ದಿಕ್ಕನ್ನು ದೇವತೆಗಳ ದಿಕ್ಕೆಂದು ಪರಿಗಣಿಸಲಾಗುತ್ತದೆ. ಗುರುವಾರದ ದಿನದಂದು ಪಶ್ಚಿಮ, ಉತ್ತರ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ಪ್ರಯಾಣವನ್ನು ಮಾಡುವುದು ಮಂಗಳಕರವೆಂದು ಹೇಳಲಾಗುತ್ತದೆ. ಈ ದಿನ ಪೂರ್ವ, ದಕ್ಷಿಣ ಮತ್ತು ನೈಋತಿ ದಿಕ್ಕಿನಲ್ಲಿ ಪ್ರಯಾಣಿಸುವುದನ್ನು ತಪ್ಪಿಸಬೇಕು. ಗುರುವಾರ ಸ್ವರೂಪ ಕ್ಷಿಪ್ರ. ಈ ದಿನ ಎಲ್ಲಾ ರೀತಿಯ ಧಾರ್ಮಿಕ ಮತ್ತು ಮಂಗಳಕರ ಕಾರ್ಯಗಳು ಪ್ರಯೋಜನಕಾರಿಯಾಗಿರುತ್ತದೆ. ಆದ್ದರಿಂದ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಈ ದಿನವನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಪ್ರತಿ ಗುರುವಾರ ದೇವಸ್ಥಾನಕ್ಕೆ ಹೋಗಿ ಪೂಜೆ, ಪ್ರಾರ್ಥನೆ ಅಥವಾ ಧ್ಯಾನ ಮಾಡಬೇಕು. ನಿಮಗೆ ವಾರದ ಯಾವ ದಿನಗಳಲ್ಲಿ ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾಗದೇ ಇದ್ದರೆ ಗುರುವಾರದ ದಿನದಂದು ಒಮ್ಮೆ ದೇವಸ್ಥಾನಕ್ಕೆ ಭೇಟಿ ನೀಡಿ. ಯಾವ ಸಮಯದಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು? ನಾವು ಯಾವ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗುತ್ತೇವೋ ಎಂಬುದು ಕೂಡ ನಮ್ಮ ಆರಾಧನೆಯ ಮೇಲೆ ಪ್ರಭಾವ ಬೀರುತ್ತದೆ. ಸೂರ್ಯ ಮತ್ತು ನಕ್ಷತ್ರಗಳಿಲ್ಲದ ಹಗಲು ಮತ್ತು ರಾತ್ರಿಯ ಸಂಯೋಗವನ್ನು ತತ್ವದರ್ಶಿ ಋಷಿಗಳು ಮುಸ್ಸಂಜೆ ಸಮಯವೆಂದು ಹೇಳಿದ್ದಾರೆ. ಸಂಜೆಯ ಪೂಜೆಯನ್ನು ಸಂಧ್ಯೋಪಾಸನ ಎಂದು ಕರೆಯುತ್ತಾರೆ. ಸಂಧ್ಯಾ ಕಾಲದಲ್ಲಿ ಮಾತ್ರ ಸಂಜೆ ಪೂಜೆ ನಡೆಯುತ್ತದೆ. ವಾಸ್ತವವಾಗಿ ದೇವಸ್ಥಾನದಲ್ಲಿ 5 ಬಾರಿ ದೇವರಿಗೆ ಪೂಜೆಯನ್ನು ನೆರವೇರಿಸಲಾಗುತ್ತದೆ. ಅದರಲ್ಲೂ ಸಂಧ್ಯಾಕಾಲ ಅಂದರೆ ಈಗಾಗಲೇ ಹೇಳುವಂತೆ ಹಗಲು ಕಳೆಯುವ ಸಮಯ ಮತ್ತು ರಾತ್ರಿ ಹುಟ್ಟುವ ಸಮಯವನ್ನು ಪೂಜೆಗೆ ದೇವಸ್ಥಾನಗಳಿಗೆ ಭೇಟಿ ನೀಡುವುದಕ್ಕೆ ತುಂಬಾನೇ ಒಳ್ಳೆಯ ಸಮಯವೆಂದು ಹೇಳಲಾಗಿದೆ. ಈ ಸಮಯದಲ್ಲಿ ದೇವಸ್ಥಾನದಲ್ಲಿ ಅಥವಾ ಏಕಾಂತದಲ್ಲಿ ನಿರಾಕಾರ ದೇವರಿಗೆ ಗಾಯತ್ರಿ ಶ್ಲೋಕಗಳಿಂದ ಪ್ರಾರ್ಥನೆಗಳನ್ನು ಮಾಡಲಾಗುತ್ತದೆ. ಇದನ್ನು ಮಾಡುವ ಮೊದಲು ಸ್ನಾನ, ಮಲವಿಸರ್ಜನೆ, ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡಿ ದೇವರಿಗೆ ಆಚಮನ ಮಾಡುವ ಮೂಲಕ ಪೂಜೆಯನ್ನು ಪ್ರಾರಂಭಿಸಬೇಕು. ಮಧ್ಯಾಹ್ನ 12 ರಿಂದ ಸಂಜೆ 4 ಗಂಟೆಯವರೆಗೆ ದೇವಸ್ಥಾನಕ್ಕೆ ಹೋಗುವುದು, ಪೂಜಾ, ಆರತಿ ಮತ್ತು ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ. ಅಂದರೆ ಬೆಳಿಗ್ಗೆ 11 ಗಂಟೆಗೆ ಮೊದಲು ದೇವಸ್ಥಾನಕ್ಕೆ ಬರುವುದು ಅಥವಾ ಮಧ್ಯಾಹ್ನ 4 ಗಂಟೆಯ ನಂತರ ದೇವಸ್ಥಾನಕ್ಕೆ ಹೋಗುವುದು ತುಂಬಾನೇ ಪ್ರಯೋಜನಕಾರಿಯಾಗಿರುತ್ತದೆ. ಗುರುವಾರದ ದಿನದಂದು ದೇವಸ್ಥಾನಗಳಿಗೆ ಭೇಟಿ ನೀಡುವುದು ತುಂಬಾನೇ ಮಂಗಳಕರವಾಗಿರುತ್ತದೆ. ಹಾಗೂ ದೇವಸ್ಥಾನಕ್ಕೆ ನಾವು ಬೆಳಿಗ್ಗೆ 11 ಗಂಟೆಯ ಒಳಗೆ ಮತ್ತು ಸಂಜೆ 4 ಗಂಟೆಯ ನಂತರ ಭೇಟಿ ನೀಡಬೇಕಾಗುತ್ತದೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ದೇವಸ್ಥಾನಕ್ಕೆ ಭೇಟಿ ನೀಡಲು ಯಾವ ಸಮಯ ಶುಭ ಅಂತ ತಿಳಿದುಕೊಂಡಿದೀವಲ್ವಾ?
ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.